ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 9 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 9ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 9. ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ ವಿಶಿಷ್ಯತೆ. ಅನುವಾದ: ಸುಹೃದಯರು, ಮಿತ್ರರು, ವೈರಿಗಳು, ಉದಾಸೀನರು, ಮಧ್ಯಸ್ಥರು, ದ್ವೇಷಕ್ಕೆ ಪಾತ್ರನಾದವನು ಮತ್ತು ಬಂಧುಗಣದಲ್ಲಿ, ಧರ್ಮಾತ್ಮರಲ್ಲಿ ಮತ್ತು ಪಾಪಿಗಳಲ್ಲಿ ಕೂಡ ಸಮಭಾವವನ್ನಿಡುವವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಸುಹೃದರು ಅಂದರೆ ನಮ್ಮ ಹೃದಯಕ್ಕೆ ಹತ್ತಿರವಾಗಿರುವಂಥವ್ರು ಅಂತ ಅರ್ಥ. ಆಮೇಲೆ ಮಿತ್ರರು, ವೈರಿಗಳು, ಉದಾಸೀನರು, ಮಧ್ಯಸ್ಥರು, ದ್ವೇಷಕ್ಕೆ ಪಾತ್ರನಾಗಿರುವಂಥವನು ಅಂದರೆ ಈಗ ನಾವು ದ್ವೇಷ ಮಾಡುವಂಥವ್ರು ಇರ್ತಾರಲ್ಲ ಅಂಥವರು, ಮತ್ತು ನಮ್ಮ ಬಂಧುಗಳು, ಧರ್ಮಾತ್ಮರು ಮತ್ತು ಪಾಪಿಗಳಿರ್ತಾರಲ್ಲ, ಕೆಟ್ಟ ಕೆಲಸಗಳನ್ನು ಮಾಡುವಂಥವ್ರು, ಅವರಲ್ಲೂ ಕೂಡ ಸಮಾನ ಭಾವವನ್ನು ಯಾರು ಇಟ್ಟಿರ್ತಾರೋ ಅಂಥವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇದನ್ನು ನಾವು ತಿಳ್ಕೋಬೇಕು. ಏನು ಅಂತಂದರೆ, ಮಿತ್ರರ ಮತ್ತು ನಮ್ಮ ಮನಸ್ಸಿಗೆ ಹಿತ ನಮ್ಮ ಮನಸ್ಸಿಗೆ ಇಷ್ಟ ಆಗಿರುವಂಥವ್ರು, ಒಳ್ಳೆಯ ಕೆಲಸ ಮಾಡುವಂಥವ್ರು, ಧರ್ಮಾತ್ಮರು, ಬಂಧುಗಳು, ಇಂಥವರನ್ನು ನಾವು ಪ್ರೀತಿಸ್ಬೋದು ಅಥವಾ ಅವರಲ್ಲಿ ಒಳ್ಳೆಯ ಭಾವನೆಯನ್ನು ಇಟ್ಕೋಬೋದು. ಆದರೆ ವೈರಿಗಳು, ಪಾಪಿಗಳು, ಆಮೇಲೆ ದ್ವೇಷಕ್ಕೆ ಪಾತ್ರನಾಗಿರುವಂಥವನು, ಅಂಥವರಲ್ಲೂ ಕೂಡ ಸಮಭಾವನೆಯನ್ನು ಇಟ್ಕೊಳ್ಳೋದು ಅಂತಂದರೆ ಎಷ್ಟು ಕಷ್ಟವಾಗಿರುವಂಥ ವಿಚಾರ ಅಲ್ವಾ. ಅಂದರೆ ನಾವು ಯಾರನ್ನು ಕೂಡ ದ್ವೇಷ ಮಾಡೋದು, ಪ್ರೀತಿ ಮಾಡೋದು, ಇವರನ್ನು ಹೆಚ್ಚು ಇವರು ಕಡಿಮೆ ಆ ರೀತಿ ನೋಡದೆ ಎಲ್ಲರನ್ನೂ ಕೂಡ ಸಮಭಾವದಲ್ಲಿ ನೋಡುವಂಥವ್ರು ಯಾರಿರ್ತಾರೋ ಅವರು ತುಂಬ ಶ್ರೇಷ್ಠರು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಆಯಿತಾ? ಈ ಒಂದು ಸ್ಥಿತಿ ಯಾರಿಗೆ ಬಂದಿರ್ತಾರೋ ಅವನು ನಿಜವಾಗ್ಲೂ ಶ್ರೇಷ್ಠ ಪುರುಷ ಅಂತ ಅನ್ನಿಸ್ಕೊಳ್ಳೋದು. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಸುಹೃದ್ ಮತ್ತು ಮಿತ್ರರಲ್ಲಿ ಯಾವ ಭೇದ ಇದೆ? ಈಗ ಸುಹೃದ್ ಅಂತಂದರೆ ಹೃದಯಕ್ಕೆ ಹತ್ತಿರವಾಗಿರೋರು ಅಂತ. ಆಮೇಲೆ ಮಿತ್ರರು, ಈ ಎರಡರಲ್ಲಿ ಏನು ಭೇದ ಇದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನೋಡಿ, ಈ ಶಬ್ದಗಳೆಲ್ಲ ಕೇಳೋದಕ್ಕೆ ಒಂದೇ ಮೀನಿಂಗ್ ಕೊಡುತ್ತೇನೋ ಅನ್ನೋ ರೀತಿ ಇರುತ್ತೆ. ಆಯಿತಾ? ಆದರೆ ಅದರಲ್ಲಿ ಅಂತರ ಇರುತ್ತೆ. ಅದಕ್ಕೆ ಇಲ್ಲಿ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. ಉತ್ತರ ಏನು ಅಂತಂದರೆ, ಸಂಬಂಧ ಮತ್ತು ಉಪಕಾರಾದಿ ಬಯಕೆಯನ್ನು ಇಟ್ಕೊಳ್ಳದೆ, ಕಾರಣನೇ ಇಲ್ಲದೆ ಸ್ವಭಾವತಃ ಪ್ರೀತಿ ಮತ್ತು ಹಿತವನ್ನು ಯಾರು ಮಾಡ್ತಾರೋ, ಅಂದರೆ ಯಾವುದೇ ಸಂಬಂಧ ಇರೋದಿಲ್ಲ, ಮತ್ತು ಈಗ ಉಪಕಾರ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಮನಸ್ಸಲ್ಲೂ ಇರೋದಿಲ್ಲ, ಮತ್ತು ಅವರಿಂದ ನನಗೆ ಉಪಕಾರ ಆಗಲಿ ಅಂತ ಕೂಡ ಅವರು ಬಯಸೋದಿಲ್ಲ. ಸ್ವಭಾವತಃನೇ ಅವರು ಪ್ರೀತಿಯಿಂದ ಮತ್ತು ಅವ್ರಿಗೆ ಒಳ್ಳೆಯದಾಗಬೇಕು ಅಂತ ಹಿತವನ್ನು ಮಾಡ್ತಾರಲ್ಲ, ಅಂಥವರನ್ನು ಸುಹೃದ್ ಅಂತ ಕರೀತಾರೆ. ಮತ್ತು ಪರಸ್ಪರ ಪ್ರೀತಿ ಮತ್ತು ಒಬ್ಬರು ಇನ್ನೊಬ್ಬರ ಹಿತವನ್ನು ಮಾಡ್ತಾರಲ್ಲ, ಇವರು ಪ್ರೀತಿಸ್ತಾರೆ, ಅವರು ಪ್ರೀತಿಸ್ತಾರೆ, ಮತ್ತು ಇವರು ಅವ್ರಿಗೆ ಒಳ್ಳೇದು ಮಾಡ್ತಾರೆ, ಅವ್ರು ಇವ್ರಿಗೆ ಒಳ್ಳೇದು ಮಾಡ್ತಾರೆ, ಇವರನ್ನು ಮಿತ್ರರು ಅಂತ ಕರೀತಾರೆ. ಇಲ್ಲಿ ಸಹೃದರಲ್ಲಿ ಏನು ಬರುತ್ತೆ, ಅವರಿಗೆ ಸಂಬಂಧನೂ ಇರೋದಿಲ್ಲ, ಒಬ್ರಿಗೊಬ್ರು ಪ್ರೀತಿ ಪ್ರೇಮ ಇರೋದು ಅಥವಾ ಅವರು ಉಪಕಾರ ಮಾಡಬೇಕು ಅನ್ನೋ ಭಾವನೆ ಇರೋದು ಏನೂ ಇರೋದಿಲ್ಲ, ಕಾರಣನೇ ಇರೋದಿಲ್ಲ. ಅವರಲ್ಲಿ ಕಾರಣನೇ ಇಲ್ಲದೆ ಆ ಮನುಷ್ಯನನ್ನು ಅವರು ಪ್ರೀತಿಸಿ ಅವ್ರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಮಾಡ್ತಾರೆ. ಅಲ್ಲಿಂದ ಏನೂ ಎಕ್ಸ್ಪೆಕ್ಟೇಷನ್ ಕೂಡ ಇರೋದಿಲ್ಲ. ಅಂಥದ್ದನ್ನು ನಾವು ಸುಹೃದ್ ಅಂತ ಕರೆಯೋದು. ಇಲ್ಲಿ ಪರಸ್ಪರ ಪ್ರೀತಿ ಇರುತ್ತೆ, ಪರಸ್ಪರ ಕೊಡೋದು ತಗೊಳ್ಳೋದು, ಒಬ್ರಿಗೊಬ್ರು ಒಳ್ಳೇದು ಮಾಡ್ಕೊಳ್ಳೋದು ಇರುತ್ತಲ್ಲ, ಅದನ್ನು ಮಿತ್ರರು ಅಂತ ಕರೀತಾರೆ. ಸೊ ಈಗ ನಮಗೆ ಗೊತ್ತಾಯ್ತಲ್ವಾ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅರಿ ಮತ್ತು ದ್ವೇಷ್ಯ ಇವರಲ್ಲಿ ಏನು ಅಂತರ ಇದೆ ನೋಡಿ. ಅರಿ ಅಂತಂದರೆ ವೈರಿ, ದ್ವೇಷ್ಯ ಅಂತಂದರೆ ದ್ವೇಷ ಪಾತ್ರ, ದ್ವೇಷಕ್ಕೆ ಪಾತ್ರವಾಗಿರುವಂಥವನು ಅಂತ ಅರ್ಥ. ಇವರಿಬ್ಬರಲ್ಲಿ ಏನು ಅಂತರ ಇದೆ ಕೇಳೋದಕ್ಕೆ ಒಂದೇ ಅನಿಸುತ್ತೆ, ಆದರೆ ಅದರ ಮೀನಿಂಗು ಯಾರನ್ನು ಏನು ಅಂತ ಯಾಕೆ ಕರೀತಾರೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ ನೋಡಿ. ಉತ್ತರ ಏನು ಅಂತಂದರೆ, ಯಾವುದಾದ್ರೂ ಒಂದು ನಿಮಿತ್ತದಿಂದ ಕೆಟ್ಟದಾಗಬೇಕು ಅವ್ರಿಗೆ ಅಂತಂದ್ಬಿಟ್ಟು ಇಷ್ಟಪಡೋದು. ಅಂದರೆ ಏನೋ ಒಂದು ಕಾರಣ ಇರುತ್ತೆ, ಅದಕ್ಕೆ ಅವ್ರಿಗೆ ಕೆಟ್ಟದಾಗಬೇಕು ಅಂತ ಅಂದ್ಕೊಳ್ಳೋದು, ಮತ್ತು ಅವರಿಗೆ ಆ ಕೆಟ್ಟದ್ದು ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು
ಮಾಡುವಂಥವನನ್ನ ವೈರಿ ಅಂತ ಕರೀತಾರೆ. ಇನ್ನೊಬ್ರು ದ್ವೇಷ್ಯ ಅಂತ ಹೇಳ್ತಾರಲ್ಲ, ಅವ್ರೇನು ಅಂತಂದ್ರೆ ಸ್ವಭಾವದಿಂದಾನೇ ಅವರಿಗೆ ಪ್ರತಿಕೂಲ ಆಚರಣೆ, ಅಂದ್ರೆ ಯಾವುದು ಮಾಡಬಾರದೋ ಅದಕ್ಕೆ ವಿರುದ್ಧವಾಗಿ ಅವ್ರು ಕೆಲಸ ಮಾಡುವಂಥದ್ದು. ಆ ಕಾರಣದಿಂದ ಯಾರು ದ್ವೇಷಕ್ಕೆ ಪಾತ್ರನಾಗಿರ್ತಾನೋ ಅವನನ್ನ ದ್ವೇಷ್ಯ ಅಂತ ಕರೀತಾರೆ. ಈಗ ಅವನು ಸ್ವಭಾವನೇ ಅವನು ಕಳ್ತನ ಮಾಡೋದಿರುತ್ತೆ, ಮಾಡಬಾರ್ದು ಮಾಡ್ತಾನೆ, ಆಮೇಲೆ ಬೈಬಾರ್ದು ಬೈತಾನೆ, ಆಮೇಲೆ ಕೆಟ್ಟದಾಗಿ ನಡ್ಕೋಬಾರ್ದು ನಡ್ಕೊಳ್ತಾನೆ. ಆ ಕಾರಣದಿಂದ ಅವನು ದ್ವೇಷಕ್ಕೆ ಪಾತ್ರನಾಗ್ತಾನೆ, ಎಲ್ಲರೂ ಅವನನ್ನ ದ್ವೇಷಿಸೋ ಹಾಗೆ ಆಗ್ತಾನಲ್ವಾ, ಅವನನ್ನ ದ್ವೇಷ್ಯ ಅಂತ ಕರೀತಾರೆ. ಈಗ ಯಾವುದೋ ಒಂದು ಕಾರಣ ಇಟ್ಕೊಂಡು ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಇಷ್ಟಪಟ್ಟು ಅದರಲ್ಲಿ ಪ್ರಯತ್ನ ಮಾಡ್ತಾನಲ್ಲ, ಅಂಥವನನ್ನ ವೈರಿ ಅಂತ ಕರೆಯೋದು. ಇನ್ನೊಂದರಲ್ಲಿ ಏನು ಅಂತಂದರೆ ಅವನ ಸ್ವಭಾವನೇ ಅವನು ಕೆಟ್ಟ ಕೆಲಸ, ವಿರೋಧವಾದಂಥ ಕೆಲಸಗಳನ್ನು ಮಾಡುವಂಥವನು. ಆ ಕಾರಣದಿಂದ ಅವನು ದ್ವೇಷಕ್ಕೆ ಪಾತ್ರನಾಗ್ತಾನಲ್ಲ, ಅವನನ್ನು ದ್ವೇಷ್ಯ ಅಂತ ಕರೀತಾರೆ. ಈಗ ನಮಗೆ ಕೆಲವೊಂದು ಪದಗಳ ಅರ್ಥ ಏನು, ಡಿಫ್ರೆನ್ಸ್ ಏನು ಅನ್ನೋದೆಲ್ಲ ಗೊತ್ತಾಗಿದೆ ಅಲ್ವಾ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.